ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಉಳಿಸಿಕೊಳ್ಳಲು ಇದೀಗ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಸಮೀಪದ ಹಂಪಿನಕಟ್ಟೆ ವೆಂಕಟಾಪುರ ಗ್ರಾಮದಲ್ಲಿ ರೈತ ಮಹಿಳೆ ಲಕ್ಷ್ಮವ್ವ ಅವರು 4.5 ಎಕರೆ ಜಮೀನಿನಲ್ಲಿ ಜೋಳ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ಸುಮಾರು 40,000 ರೂಪಾಯಿ ವೆಚ್ಚ ಮಾಡಿದ್ದರೂ ಕಳೆದ 20 ದಿನಗಳಿಂದ ಮಳೆ ಬಾರದ ಕಾರಣ ಬೆಳೆ ಒಣಗುವ ಸ್ಥಿತಿ ಎದುರಾಗಿದೆ. ಹೀಗಾಗಿ ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ಮೂಲಕ ನೀರು ಹಾಯಿಸಿ ರಕ್ಷಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಮಳೆಗಾಗಿ ರೈತರು ಆಕಾಶದತ್ತ ಚಿತ್ತ ನೆಟ್ಟಿದ್ದು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಮೆಕ್ಕೆಜೋಳ 9 ಪಾಕೆಟ್ ಬಿತ್ತಿದೀವಿ. ಮಳೆ ಇಲ್ಲ, ಏನಿಲ್ಲ. ಟ್ಯಾಂಕರ್ ತಗೊಂಡು ನೀರು ಹೊಡಿತಾ ಇದೀವಿ. ಎಷ್ಟು ದಿನ 1.5 ತಿಂಗಳಾಯ್ತು. ಫಲ ಇಷ್ಟ ಐತಿ. ನೆಲ ಬಿಟ್ಟು ಮ್ಯಾಕೆ ಎದ್ದೇ ಇಲ್ಲ. ಉಪ್ಪು ಗೊಬ್ಬರ ಎಲ್ಲ ಹಾಕಿ 40,000 ರೂಪಾಯಿ ಖರ್ಚು ಮಾಡೀವಿ. ನಾವು ರೈತರು ಹೆಂಗೆ ಮಾಡ್ಬೇಕು, ಇದನ್ನ ಹೆಂಗನ ಮಾಡಿ ಬದುಕ್ಸಂದು ನಾವೇನೋ ಫಲ ತಕ್ಕರೋಣ ಅಂತ ಟ್ಯಾಂಕರ್ಲಿ ಹೊಡಿತಾ ಇದೀವಿ ನೀರು. ಯಾವ ರೀತಿ ಏನು ಮಾಡೋಕೆ ಎಂಬುದು ನಮಗೆ ಗೊತ್ತಾಗವಲ್ತು. ನಾವು 35 40 ಸಾವಿರ ರೂಪಾಯಿ ಖರ್ಚು ಮಾಡೀವಿ. ಮಳೆಯೆಲ್ಲ ದೇವ್ರನ್ನೇ ಕಾಪಾಡ್ತಾ ಇದೀವಿ ನಾವು.